ರೈಟ್, ಇವತ್ತಿನ 3 ಪ್ರಮುಖ ಸುದ್ದಿಗಳ ಡೀಟೇಲ್ಸ್ನ ನಮಗೆ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ತಯಾರಾಗಿದ್ದಾರೆ. ಖಾಸಗಿ ಬಸ್ ಸುಲಿಗೆಯ ಕುರಿತಾಗಿ ಬೆಂಗಳೂರಿನಿಂದ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಹಾಗೆಯೇ ಹಾಸನಾಂಬೆಯಲ್ಲಿ ಅಲ್ಲಿ ದರ್ಶನಕ್ಕೆ ಯಾವ ರೀತಿಯಲ್ಲಿ ಜನಸಾಗರ ಬರ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಕೊಡ್ತಾರೆ. ಈ ಕ್ಷಣದ ಅಪ್ಡೇಟ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ಚಿರಿಯಾರ್. ಇನ್ನು ಕಲಬುರಗಿ ಚಿತ್ತಾಪುರದಲ್ಲಿ RSS ಪಥಸಂಚಲನದ ವಿಚಾರ ಏನಾಯಿತು ಆ ಕುರಿತಾಗಿ ಅಲ್ಲಿ ಹೈಕೋರ್ಟ್ನಲ್ಲಿ ಹಿಯರಿಂಗ್ ಬರುತ್ತೆ, ಕಲಬುರಗಿ ಬೆಂಚಲ್ಲಿ ಹಿಯರಿಂಗ್ ಬರುತ್ತೆ ಅಂತ ಹೇಳಲಾಗಿದೆ 9:30ಗೆ. ಆ ಕುರಿತಾಗಿ ಕೂಡ ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್. ಹಾಗೆಯೇ ಬೆಳಗಾವಿಯಲ್ಲಿ DCC ಬ್ಯಾಂಕ್ ಎಲೆಕ್ಷನ್ ಇನ್ನೊಂದು ಇಂಪಾರ್ಟೆಂಟ್ ಸುದ್ದಿ ಇವತ್ತಿಂದು. ಅಲ್ಲಿ ಏನು ಅಪ್ಡೇಟ್ ಇದೆ ಕೊಡ್ತಾರೆ ಮೈಲಾರಿ ಪಟಾತ್. ಸೊ ನಿಮ್ಗೆಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಟು ಯು ಆಲ್. ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮ ಹತ್ರ ಬರ್ತೀವಿ. ಈ ಕ್ಷಣದ ಖಾಸಗಿ ಬಸ್ಗಳು ಯಾವ ರೀತಿಯಲ್ಲಿ ಸುಲಿಗೆಯನ್ನ ಮಾಡ್ತಾ ಇದೆ, ಹಬ್ಬದ ಸಂದರ್ಭ ಇದೇ ಒಂದು ಟೈಮು ಅಂತ ಹಿಡ್ಕೊಂಡು ಜನರ ಹತ್ರ ಸುಲಿಗೆ ಮಾಡ್ತಾ ಇದೆ. ಒಂದು ಕಡೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಊರುಗಳತ್ತ ಹೋಗ್ತಾ ಇದ್ದಾರೆ. ಅದಕ್ಕೆ ಜನರ ಸಂಖ್ಯೆಗೆ ಅನುಗುಣವಾಗಿ KSRTC ಬಸ್ಗಳಿಲ್ಲ, ಬದಲಾಗಿ ಖಾಸಗಿ ಬಸ್ಗಳು ಇದೇ ಟೈಮಲ್ಲಿ ಜನರಿಂದ ಸುಲಿಗೆಯನ್ನ ಮಾಡ್ತಾ ಇದ್ದಾವೆ. ಪ್ರತಿ ಹಬ್ಬದಲ್ಲೂ ಕೂಡ ಖಾಸಗಿ ಬಸ್ಗಳ ದರ ಏರಿಕೆ, ಬೇಕಾಬಿಟ್ಟಿಯಾಗಿ ಟಿಕೆಟ್ ದರ ಏರಿಸ್ತಾ ಇದ್ದಾರೆ ಖಾಸಗಿ ಬಸ್ಗಳ ಮಾಲೀಕರು. ಸರ್ಕಾರದ ಭಯ ಇಲ್ಲ, ಪ್ರಯಾಣಿಕರ ಮೇಲೆ ಕರುಣೆ ಇಲ್ಲ, ಮತ್ತು ಹೊರಡೋದು ಅಷ್ಟೇ, ಟೈಮಿಂಗ್ಸು ಅಷ್ಟೇ, ಅವ್ರಿಗೆ ಮನಸ್ಸಿಗೆ ಬಂದ ಟೈಮಿಂಗು. ದೀಪಾವಳಿಯಲ್ಲಿ ಗಗನಕ್ಕೇರಿದೆ ಖಾಸಗಿ ಬಸ್ಗಳ ಟಿಕೆಟ್ ದರ. ರಿಪಬ್ಲಿಕ್ ಕನ್ನಡದಲ್ಲಿ ಖಾಸಗಿ ಬಸ್ಗಳ ಸುಲಿಗೆಯನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಪ್ರತಿ ಹಬ್ಬದಲ್ಲೂ ಇದಂತೂ ಈಗ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಪ್ರತಿ ಹಬ್ಬದಲ್ಲೂ ಕೂಡ ಈ ರೀತಿ ಖಾಸಗಿ ಬಸ್ಗಳು ಸುಲಿಗೆ ಮಾಡುವಂಥದ್ದು. ಒಂದು ಟೈಮಿಂಗ್ಸ್ ಇಲ್ಲ, ಅವ್ರಿಗೆ ಮನಸ್ಸಿಗೆ ಬಂದ ಟೈಮಿಗೆ ಬಸ್ ಬಿಡ್ತಾರೆ ಅವರು, ಮತ್ತು ಅವ್ರಿಗೆ ಮನಸ್ಸಿಗೆ ಬಂದ ದರ ಹೇಳ್ತಾರೆ. ಸೊ KSRTC ಬಸ್ಗಳು ಪ್ರಯಾಣಿಕರ ಅವಶ್ಯಕತೆಗೆ ತಕ್ಕಷ್ಟು KSRTC ಬಸ್ಗಳು ಇಲ್ಲದೇ ಇರೋದ್ರಿಂದ ಜನ 1ಕ್ಕೆ 4 ಪಟ್ಟು 1ಕ್ಕೆ 3 ಪಟ್ಟು ದರ ಕೊಟ್ಟು ಖಾಸಗಿ ಬಸ್ ಹಿಂಸೆಯನ್ನು ಸಹಿಸಿಕೊಂಡು ಊರುಗಳತ್ತ ಹೋಗಬೇಕಾಗಿದೆ. ನೋಡಿ ಎಷ್ಟು ಹೆಚ್ಚಳ ಆಗಿದೆ ಅಂತಂದರೆ 600 ರೂಪಾಯಿ ಇದ್ದಂತಹ ಬಸ್ ಟಿಕೆಟ್ ದರ 3000ಕ್ಕೆ ಏರಿಕೆಯಾಗಿದೆ. ಏರ್ಸೋದಕ್ಕೊಂದು ಮಿತಿ ಬೇಡವಾ? 100-200 ಅಲ್ಲ, 600 ರೂಪಾಯಿ ಇದ್ದದ್ದು 3000ರಿಂದ 4000 ರೂಪಾಯಿ ಫ್ಲೈಟ್ ಟಿಕೆಟ್ ರೇಂಜಿಗೆ ಹೋಗ್ಬಿಡುತ್ತಲ್ರಿ ಇದು. ಖಾಸಗಿ ಬಸ್ ಟಿಕೆಟ್ ದರ 600 ರೂಪಾಯಿ ಟಿಕೆಟ್ ದರ ಇರುವಂಥದ್ದು, ಅದನ್ನು 3000 ರೂಪಾಯಿ 4000 ರೂಪಾಯಿ ತಗೊಳ್ಳೋವಂಥದ್ದು. ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗ್ಬೋದು, ಇನ್ನೂ ಹೆಚ್ಚು ಅಂದರೆ 2 ಜನ 3 ಜನ ಇದ್ದರೆ. ಆ ಥರ ಪರಿಸ್ಥಿತಿ. ಬಸ್ ಮಾಲೀಕರ ಜೊತೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಯಾವುದೇ ಕಡಿವಾಣ ಇಲ್ಲ, ಖಾಸಗಿ ದಂಧೆಗೆ ಯಾವುದೇ ಕಡಿವಾಣ ಇಲ್ಲ. ಪ್ರಯಾಣಿಕರು ಕಿಡಿಕಿಡಿಯಾಗಿದ್ದಾರೆ. ಬಸ್ ಮಾಲೀಕರ ಜೊತೆ ಅಧಿಕಾರಿಗಳು ಕೂಡ ಶಾಮೀಲಾಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಖಾಸಗಿ ಬಸ್ಗಳ ಸುಲಿಗೆಗೆ ಬ್ರೇಕ್ ಬೀಳ್ತಾ ಇಲ್ಲ. ಸಾರಿಗೆ ಇಲಾಖೆ ಯಾವುದೇ ಥರ ಬ್ರೇಕ್ ಬೀಳ್ತಾ ಇಲ್ಲ. ಏನು ದುಡ್ಡು ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರಾ, ಏನು ಕತೆ ಅನ್ನೋ ಪ್ರಶ್ನೆಯನ್ನು ಪ್ರಯಾಣಿಕರು ಕೇಳ್ತಾ ಇದ್ದಾರೆ. ನೋಡಿ, ಬೀದರ್ಗೆ ಬಸ್ ಟಿಕೆಟ್ ದರ 600 ರೂಪಾಯಿ ಇದ್ದಿದ್ದು 3000 ರೂಪಾಯಿ 4000 ರೂಪಾಯಿ ಆಗಿದೆ. ಸುಲಿಗೆ ಅಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಒಂದು ಖಾಸಗಿ ಬಸ್ ದರೋಡೆಯನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ. ಏನಿದೆ ಪರಿಸ್ಥಿತಿ ಅನ್ನೋದನ್ನ ಜನರ ಮುಂದೆ ಇಡ್ತಾ ಇದೆ. ಜನರ ಅಳಲಿಗೆ ಧ್ವನಿಯಾಗಿದೆ. 600 ರೂಪಾಯಿ ಇದ್ದಂತಹ ಬೀದರ್ ಬಸ್ ಟಿಕೆಟ್ ದರ 3000 ರೂಪಾಯಿ. ನೋಡಿ, ಸಿಕ್ಕಾಪಟ್ಟ ಈ ಟೈಮಲ್ಲಿ ಸಾರಿಗೆ ಇಲಾಖೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದಾಗಿತ್ತು. ಬೇಕಾದಷ್ಟು KSRTC ಬಸ್ಗಳನ್ನು ಅವಶ್ಯಕತೆಗೆ ತಕ್ಕಂತೆ ಬಿಡಬಹುದಾಗಿತ್ತು. ಒಂದೇ ಕಡೆ ಹಾಸನಕ್ಕೆ ಒಂದು ರಾಶಿ ಬಸ್ ಬಿಟ್ಟಿದ್ದೀರಾ, ಅಲ್ಲಿ ಹಾಸನದಲ್ಲಿ SP ಹೇಳ್ತಾ ಇದ್ದಾರೆ ಬೇಡ, ಅಲ್ಲ ಅಷ್ಟೊಂದು ಬಸ್ಸು ಸ್ಟಾಪ್ ಮಾಡಿ ಜನನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಸ್ಟಾಂಪೀಡ್ ಆಗ್ಬೋದು, ಕಾಲು ತುಳಿತ ಆಗ್ಬೋದು ಅಂತ. ಮತ್ತು ಒಂದಷ್ಟು ಬಸ್ಗಳು ಹಾಗೆ ಖಾಲಿ ನಿಂತಿದ್ದಾವೆ, ಅವುಗಳನ್ನು ಅಗತ್ಯ ಇದ್ದ ಕಡೆ ಬಿಡ್ಬೋದು. ಖಾಸಗಿ ಬಸ್ಗಳ ಟಿಕೆಟ್ ದರಕ್ಕೆ ಪ್ರಯಾಣಿಕರು ಬೆಚ್ಚಿ ಬಿದ್ದಿದ್ದಾರೆ. ಕಂಡು ಕೇಳಿರಿಯದಷ್ಟು ಟಿಕೆಟ್ ದರ ಡಬಲ್ ತ್ರಿಬಲ್ ಆಗಿದೆ. ತಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋಂಗೆ ಸಾರಿಗೆ ಇಲಾಖೆ
ಅಂದರೆ ಇವ್ರು ಬಸ್ನವರು ಆಡಿದ್ದೇ ಆಟ. ಸಾರಿಗೆ ಇಲಾಖೆ ಅಧಿಕಾರಿಗಳು ತಮಗೆ ಇದಕ್ಕೆ ಸಂಬಂಧನೇ ಇಲ್ಲ ಅನ್ನೋ ರೀತಿ ಜಾಣ ಕೂಡನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮಾಡಿ ಸೀಟುಗಳಿಲ್ಲ ನೋಡಿ, ಎಲ್ಲ ಫುಲ್ ಆಗಿದೆ. 700 ಮೇಲೆ ಇದೆ, ಒಂದು ಸೀಟ್ 2 ಸೀಟ್ ಇದೆ. ನಾಳೆ ಎಷ್ಟಿದೆ ಸರ್? ಅದು ಬಿಟ್ಟರೆ ಮತ್ತೆ 2000 ಇಲ್ಲ 2000 ಮೇಲೆ ಬಸ್. ಖಾಸಗಿ ಬಸ್ ಮಾಲೀಕರಿಂದ ಪ್ರಯಾಣಿಕರ ಸುಲಿಗೆ. ಬೆಂಗಳೂರು ಟು ಬೀದರ್ಗೆ ಟಿಕೆಟ್ ರೇಟ್ ದುಬಾರಿ. ಹಬ್ಬ ಬಂತು ಅಂದ್ರೆ ಬ್ಯಾಗ್ ಹಿಡ್ಕೊಂಡು ತಮ್ಮೂರುಗಳಿಗೆ ಹೋಗೋರೆ ಜಾಸ್ತಿ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಖಾಸಗಿ ಬಸ್ ಮಾಲೀಕರು ಪ್ರಯಾಣಿಕರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಖಾಸಗಿ ಬಸ್ಗಳ ಟಿಕೆಟ್ ದರ ಕೇಳಿ ಮೂರ್ಛೆ ಹೋಗ್ತಿದ್ದಾರೆ. ಜೇಬು ಖಾಲಿ ಆಗೋದು ಗ್ಯಾರಂಟಿ ಅಂತ ಶಾಕ್ಗೆ ಒಳಗಾಗಿದ್ದಾರೆ. ಸರ್ ಬಸ್ ಬುಕ್ಕಿಂಗ್ ಸರ್ ಬೀದರ್ ಎಷ್ಟಿದೆ ಸರ್? ಬೀದರ್ ಇವತ್ತಿಗೆ ಎಷ್ಟಿದೆ? 2000 ಮೇಲೇನೆ ಇದೆ. ಹಬ್ಬ ಸ್ಪೆಷಲಾ? ಅಪ್ಪ 2,500 ಯಾವುದು ಕಮ್ಮಿನೇ ಇಲ್ಲ. ನಾರ್ಮಲ್ ಡೇಸ್ 1500 ಅಲ್ಲ ಸರ್? ನಾರ್ಮಲ್ ಅಣ್ಣ 600, 700, 800, 900, 1000 ಒಳಗಡೆ ಅಷ್ಟೇ. ಓಕೆ. ಅಂದಾಗಿ ಇಷ್ಟು ಮಾಡಿದ್ದಾರೆ ಅಂದರೆ ಇಷ್ಟು ಮಾಡಿ ಸೀಟುಗಳಿಲ್ಲ ನೋಡಿ. ಎಲ್ಲ ಫುಲ್ ಆಗಿದೆ. 2700 ಮೇಲೆ ಇದೆ, ಒಂದು ಸೀಟ್ 2 ಸೀಟ್ ಇರೋದು. ಕುಂತಲ್ಲ BR ಅಲ್ಲಿ ನೋಡಿ 2800, 2900 ಸೀಟ್ ಇಲ್ಲ, ಒಂದು ಸೀಟ್ 2 ಸೀಟ್ ಇರೋದು. ನಾಳೆಗೆ ಸರ್? ನಾಳೆಗೇನು ಫುಲ್ ಆಗಿದೆಲ್ಲ? ನಾಳೆ ಕಡಿಮೆ ಇಲ್ವಾ? ಸ್ವಲ್ಪ ಕಮ್ಮಿ ಇರುತ್ತೆ, ಇಷ್ಟಿರಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ. ಈಗ ನಾಳೆ ಭಾರತ್ ಬೆಂಜ್ AC ಸ್ಲೀಪರ್ ಇದೆ, ಒಂದು ಜೈ ಮಾರುತಿ ಅಂತ ಸಿಂಗಲ್ ಸ್ಲೀಪರ್ ಬಂದು 1690 ಇದೆ. ಇವತ್ತು ಕಾಸ್ಟ್ಲಿ ಆಗಾದ್ರೆ? ಇವತ್ತು ಕಾಸ್ಟ್. ನಾಳೆಗೆ ಸಿಂಗಲ್ ಸ್ಲೀಪರ್ ಮೇಲ್ಗಡೆ ಅಪ್ಪರ್ ಆಗೋದು 1500. ನಾಳೆ ಸಹ ಎಷ್ಟಿದೆ ಸರ್? ಅದು ಬಿಟ್ಟರೆ ಮತ್ತೆ 2000 ಇಲ್ಲ 2000 ಮೇಲೆ ಬರ್ತದೆ. ಅದೇ 1600 ಮೇಲೆ ನಾಳೆಗೂ. ಇವತ್ತಂತೂ 2500 ಮೇಲೆ ಆಗಿದೆ. ಹಬ್ಬ ಸ್ಪೆಷಲ್ಲು ಈ ಒಂದು 2 ದಿನ ಹಾಲು, ನೀರಿನ ದರ, ತರಕಾರಿ ರೇಟು ಕೇಳಂಗಿಲ್ಲ. ಖಾಸಗಿ ಬಸ್ಗಳ ಟಿಕೆಟ್ ದರ ಏಕಾಏಕಿ 1 to ಡಬಲ್ ಅಲ್ಲ, 1 to ಟ್ರಿಪಲ್ ಆಗಿದೆ. ಕೆಲ ಖಾಸಗಿ ಬಸ್ ಮಾಲೀಕರು ಪ್ರಯಾಣಿಕರ ಜೇಬು ಸುಲಿಗೆ ಮಾಡ್ತಿದ್ದಾರೆ. ಇದಕ್ಕೆ ಸಾರಿಗೆ ಇಲಾಖೆ ಮೂಗುದಾರ ಹಾಕುತ್ತಾ ಅಥವಾ ಕಣ್ಮುಚ್ಚಿ ಕುಳಿತುಕೊಳ್ಳುತ್ತಾ ಕಾದು ನೋಡಬೇಕಾಗುತ್ತೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಾಳೆಗೂ. ಇವತ್ತಂತೂ 2500 ಮೇಲೆ ಆಗಿದೆ. ಹಬ್ಬ ಸ್ಪೆಷಲ್ಲು ಈ ಒಂದು 2 ದಿನ ಹಾಲು, ನೀರಿನ ದರ, ತರಕಾರಿ ರೇಟು ಕೇಳಂಗಿಲ್ಲ. ಖಾಸಗಿ ಬಸ್ಗಳ ಟಿಕೆಟ್ ದರ ಏಕಾಏಕಿ 1 to ಡಬಲ್ ಅಲ್ಲ, 1 to ಟ್ರಿಪಲ್ ಆಗಿದೆ. ಕೆಲ ಖಾಸಗಿ ಬಸ್ ಮಾಲೀಕರು ಪ್ರಯಾಣಿಕರ ಜೇಬು ಸುಲಿಗೆ ಮಾಡ್ತಿದ್ದಾರೆ. ಇದಕ್ಕೆ ಸಾರಿಗೆ ಇಲಾಖೆ ಮೂಗುದಾರ ಹಾಕುತ್ತಾ ಅಥವಾ ಕಣ್ಮುಚ್ಚಿ ಕುಳಿತುಕೊಳ್ಳುತ್ತಾ ಕಾದು ನೋಡಬೇಕಾಗುತ್ತೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.